ಹಾಯ್ ಫ್ರೆಂಡ್ಸ್, ಆಸೆ ಇವತ್ತಿನ ಸಂಚಿಕೆಯಲ್ಲಿ ಏನಾಯಿತು ಅಂತ ನೋಡೋಣ ಬನ್ನಿ. ಎಪಿಸೋಡ್ ಸ್ಟಾರ್ಟಿಂಗಲ್ಲಿ ಮೀನಾ ಇದ್ದಳು ಸೂರ್ಯಂಗೆ, ರೀ ನಾವೆಲ್ಲರೂ ಸೇರಿ ಒಂದು ಆಟ ಆಡೋಣವಾ ಅಂತ ಕೇಳ್ತಾಳೆ. ಅದಕ್ಕೆ ಸೂರ್ಯ ಇದ್ದವನು, ಆಟನ ಈ ಮನೇಲಿ ಯಾರೇ ಆಟ ಆಡ್ತಾರೆ, ನಾವೇನು ಸಣ್ಣ ಮಗು ಏನೇ ಅಂತಾನೆ. ಇಲ್ಲ ರೀ, ನಮ್ಮ ಮನಸ್ಥಿತಿಗೆ ಅನುಗುಣವಾಗಿ ಆಟ ಆಡೋಣ, ಅವಾಗ ಎಲ್ಲರೂ ಖುಷಿಯಿಂದ ಇರ್ತಾರೆ ಅಂತ ಹೇಳ್ತಾಳೆ. ಈ ಕಡೆ ರೂಮಲ್ಲಿ ಮನೋಜನ ಹತ್ರ ರೋಹಿಣಿ ಆಟ ಆಡೋಣ ರೀ ಅಂತ ಹೇಳಿದಾಗ ಮನೋಜ, ರೋಹಿಣಿ ನಾವೇ ಆಟ ಆಡೋಕ್ಕೆ ಏನು ಚಿಕ್ಕ ಮಕ್ಕಳ, ನಾನೊಬ್ಬ ಬಿಸ್ನೆಸ್ ಮ್ಯಾನ್ ಆಟ ಆಡೋದು ಅಂದರೆ ಏನು ಅಂತ ಹೇಳಿದಾಗ, ಅಯ್ಯೋ ಈ ಮನೇಲಿ ಎಲ್ಲರೂ ತೊಂದರೆ ಅನುಭವಿಸ್ತಾ ಇರೋದು ನಮ್ಮಿಂದ ತಾನೇ ಅಂತ ಹೇಳಿದಾಗ, ಏನು ರೋಹಿಣಿ ನೀನು ಹಾಗಂತೀಯ ಅಂತ ಮನೋಜ ಹೇಳ್ತಾನೆ. ಹಾಗಂತ ಎಲ್ಲರೂ ಮಾತಾಡ್ಕೋತಾ ಇದ್ದಾರೆ, ನಾವು ಯಾಕೆ ಅವ್ರ ಬಾಯಿಗೆ ಆಹಾರ ಆಗಬೇಕು ಹೇಳಿ ಅಂತ ಹೇಳ್ತಾನೆ. ಅದಕ್ಕೆ ಮನೋಜ ಇದ್ದವನು, ಸರಿ ನೀನು ಹೇಳ್ತಾ ಇದೀಯ ಅಂತ ಆಟ ಆಡೋಕ್ಕೆ ಒಪ್ಕೋತೀನಿ ಅಂತ ಹೇಳ್ತಾನೆ. ಈ ಕಡೆ ಸೂರ್ಯ ಇದ್ದವನು ಸಹ, ಸರಿ ನಾನು ಮನೆಗೋಸ್ಕರ ಅಲ್ಲ, ನೀನು ಹೇಳಿದೆ ಅಂತ ನಿನಗೋಸ್ಕರ ಒಪ್ಕೋತೀನಿ ಆಟ ಆಡೋಕ್ಕೆ ಅಂತ ಹೇಳಿದಾಗ, ಮೀನಾ ಇದ್ದವಳು, ಸರಿ ಹಾಗಾದರೆ ನಾನು ಶ್ರುತಿ ಹತ್ರ ಹೋಗ್ಬಿಟ್ಟು ಮಾತಾಡ್ತೀನಿ, ಶ್ರುತಿನೇ ಆಟ ಆಡೋದು ಹೇಗೆ ಏನು ಅಂತ ಹೇಳ್ತಾರೆ ಅಂದ್ಬಿಟ್ಟು ಶ್ರುತಿನ ಹೋಗಿ ಕರ್ಕೊಬರ್ತಾಳೆ. ಎಲ್ಲರೂ ಹಾಲಲ್ಲಿ ಬಂದು ನಿಂತಾಗ ಶ್ರುತಿ ಇದ್ದವಳು ಆಟನ ಎಕ್ಸ್ಪ್ಲೈನ್ ಮಾಡ್ತಾಳೆ. ಎಲ್ಲರೂ ಒಬ್ರಿಗೊಬ್ರು ಬೆನ್ನು ಮಾಡಿ ನಿಂತಿರಬೇಕು, ಲಾಸ್ಟಿಗೆ ಇದ್ದವರು ಒಂದು ಆ್ಯಕ್ಷನ್ ಮಾಡ್ತಾರೆ, ಅದನ್ನು ನೋಡಿ ಒಬ್ರಿಗೊಬ್ರು ಆ್ಯಕ್ಷನ್ ಮಾಡ್ಕೊಂಡು ತೋರಿಸ್ಬೇಕು, ಫೈನಲಲ್ಲಿರೋರು ಆ್ಯಕ್ಷನ್ನ ಮಾಡಿದಾಗ ಅದು ಕರೆಕ್ಟಾ ರಾಂಗಾ ಅಂತ ಹೇಳ್ತಾರೆ ಅಂತ ಹೇಳ್ತಾಳೆ. ಅದಕ್ಕೆ ಸರಿ ಅಂತ ಹೇಳಿದಾಗ ಮನೋಜ್ಗೆ ರವಿಗೆ ಹೇಳ್ತಾಳೆ, ರವಿ ನೀನು ಫಸ್ಟ್ ನಿಂತ್ಕೊ, ನಿನ್ನ ಹಿಂದೆ ಮನೋಜ್ ಅವರು, ಆಮೇಲೆ ಅವ್ರ ಮಿಸ್ಸಸ್ ರೋಹಿಣಿ ಹಿಂದೆ ನಾನು, ನನ್ನ ಹಿಂದೆ ನಮ್ಮ ಮೀನಾ ಅವ್ರ ಹಿಂದೆ ಸೂರ್ಯ ಅವ್ರು ನಿಂತ್ಕೋತಾರೆ ಅಂತ ಹೇಳ್ತಾಳೆ. ಸರಿ ಈಗೇನು ನಾನು ಲೈನಲ್ಲಿ ನಿಂತ್ಕೋಬೇಕಾ ಅಂತ ಸೂರ್ಯ ಕೇಳ್ತಾನೆ. ಹೌದು ಅಂತಾಳೆ. ಅಲ್ಲ ಕಣಮ್ಮ ಮೈಕಮ್ಮ, ಕುಂಟೆ ಬಿಲ್ಲೆನೋ ಇಲ್ಲ ಬಾಯಲ್ಲಿ ಸ್ಪೂನು ನಿಂಬೆಹಣ್ಣು ಇಟ್ಕೊಂಡು ಓಡೋ ಆಟನೋ, ಗೋಣಿ ಚೀಲ ಹಾಕ್ಕೊಂಡು ಓಡೋ ಆಟ ಆದರೆ ಆಡ್ಬಿಡ್ತೀನಿ, ಇದೇನಮ್ಮ ಇದು ಅಂದಾಗ ಶ್ರುತಿ ಇದ್ದವಳು, ನಾನು ಅವೆಲ್ಲ ಮಾಡ್ತೀನಿ ಸೂರ್ಯ ಅವರೇ, ಇವಾಗ ಆಟ ಆಡಿ ಅಂತ ಹೇಳಿದಾಗ, ಸರಿ ನಾನು ಹೋಗಿ ಲೈನಲ್ಲಿ ನಿಂತ್ಕೋಬೇಕಾ ಅಂತ ಹೇಳಿ ಎಲ್ಲರೂ ಲೈನಲ್ಲಿ ನಿಂತ್ಕೋತಾರೆ. ಲೈನಲ್ಲಿ ನಿಂತ್ಕೊಂಡ್ಮೇಲೆ ರವಿ ಆ್ಯಕ್ಷನ್ ಅಂತ ಹೇಳಿದಾಗ ರವಿ ಕೋತಿ ಮರಿ ಥರ ಆ್ಯಕ್ಷನ್ ಮಾಡ್ತಾನೆ. ಆವಾಗ ಮನೋಜ ಇದ್ದನು, ಲೇ ರವಿ ಏನೋ ನಿನ್ನ ಹೆಂಡ್ತಿ, ನಾನೊಬ್ಬ ಬಿಸ್ನೆಸ್ ಮ್ಯಾನ್ ಕಣೋ, ಏನೋ ಇದು ಆಟ, ಯಾರಾದರೂ ಬಿಸ್ನೆಸ್ ಮ್ಯಾನ್ ನನ್ನ ನೋಡಿದ್ರೆ ಆಟ ನನ್ನ ಬಿಸ್ನೆಸ್ ಎಲ್ಲ ಹೋಗೋದು ಕಣೋ ಅಂತ ಹೇಳಿದಾಗ ರವಿ ಇದ್ದವನು, ಲೇ ಇಲ್ಲಿ ಯಾರೋ ನೋಡೋಕ್ಕೆ ಬರ್ತಾರೆ ನಿನ್ನ, ಸುಮ್ಮನೆ ನಾನು ಮಾಡೋದಾಗ ಮಾಡಪ್ಪ ಅಂತ ಹೇಳಿಬಿಟ್ಟು ಕೋತಿ ಮರಿ ಥರ ಆ್ಯಕ್ಷನ್ ಮಾಡ್ತಾನೆ. ಮನೋಜನು ಅದೇ ಥರ ಅನುಕರಣೆ ಮಾಡ್ತಾನೆ. ಹೀಗೆ ಒಬ್ರಿಗೊಬ್ರು ಮಾಡಿಕೊಂಡು ಲಾಸ್ಟಿಗೆ ಸೂರ್ಯನ ಹತ್ರ ಬಂದಾಗ ಸೂರ್ಯ ಮಾಡ್ತಾನೆ. ಲಾಸ್ಟಿಗೆ ರವಿ ಇದ್ದವನು, ಮನೋಜ ಮಾಡಿದ ತಪ್ಪು ಕಣೋ, ನಾನು ಹಂಗಲ್ಲ ಮಾಡಿದ್ದು, ಹಿಂಗೆ ಅಂತ ತೋರಿಸ್ತಾನೆ. ಅದಕ್ಕೆ ಮನೋಜ ಇದ್ದವನು, ಕೋತಿ ಏನೋ ನನಗಿಂತ ಒಳ್ಳೆ ಕೋತಿ ಇದೆಯೇನೋ ಅಂದ್ಬಿಟ್ಟು ಮನೋಜ ಕೋತಿ ಥರ ಆ್ಯಕ್ಟ್ ಮಾಡ್ತಾ ಇರ್ತಾನೆ. ಅದನ್ನ ನೋಡ್ಬಿಟ್ಟು ಎಲ್ಲರೂ ನಗ್ತಾ ಇರ್ತಾರೆ. ಆಗ ಸೂರ್ಯ ಇದ್ದನು, ಮನೋಜ ರವಿ ಹಿಂಗಲ್ಲ ಕಣೋ ಮಾಡಿದ್ದು, ಈ ಥರ ಅಂದ್ಬಿಟ್ಟು ಅವನು ಆ್ಯಕ್ಷನ್ ಮಾಡ್ತಾ ಇರ್ತಾನೆ. ಅದನ್ನ ನೋಡ್ಬಿಟ್ಟು ಮನೋಜ, ಒಳ್ಳೆ ಗೊರಿಲ್ಲಾ ಥರ ಆ್ಯಕ್ಟ್ ಮಾಡ್ತೀಯಲ್ಲೋ, ಹಂಗಲ್ಲ ಕಣೋ ಹಿಂಗೆ ಅಂತ ಹೇಳ್ತಾ ಇರ್ತಾರೆ. ಇದನ್ನು ನೋಡಿ ಎಲ್ಲರೂ ಖುಷಿ ಪಡ್ಕೊಂಡು ನಗಾಡ್ತಾ ನಿಂತಿರ್ತಾರೆ. ಶ್ರುತಿ, ಮೀನಾ ಮತ್ತು ರೋಹಿಣಿ ಬಿದ್ದು ನಗಾಡ್ತಾ ಇರ್ತಾರೆ. ಆಗ ಮೀನಾ ಇದ್ದವಳು, ಶ್ರುತಿ ನಮ್ಮನೇನ ಮತ್ತೆ ಮೊದಲಿನ ಥರ ಮಾಡಿಬಿಟ್ಟೆ, ಥ್ಯಾಂಕ್ ಯು ಶ್ರುತಿ ಅಂತ ಹೇಳಿ ಒಬ್ರಿಗೊಬ್ರು ನಗಾಡ್ತಾ ಇರ್ತಾರೆ. ಆಮೇಲೆ ಮನೆಗೆ ಒಬ್ಬ ವ್ಯಕ್ತಿ ಬಂದುಬಿಟ್ಟು, ಡ್ರೈವಿಂಗ್ ಸ್ಕೂಲ್ ಇದೆನಾ ಅಂತ ಕೇಳ್ತಾನೆ. ಅದಕ್ಕೆ ಸೂರ್ಯ ಇದ್ದವನು, ಹೌದು ಇದೆ ಡ್ರೈವಿಂಗ್ ಸ್ಕೂಲು, ನಾನೇ ಡ್ರೈವಿಂಗ್ ಹೇಳ್ಕೊಡೋದು, ಬನ್ನಿ ಹೇಳ್ಕೊಡ್ತೀನಿ ಅಂದಾಗ, ಸರ್ ನನಗಲ್ಲ ಸರ್, ಕಾರಲ್ಲಿ ನಮ್ಮ ಬಾಸ್ ಇದ್ದಾರೆ ಅವ್ರಿಗೆ ಅಂತ ಹೇಳ್ತಾನೆ. ಹೌದಾ ಸರಿ ನಡೀರಿ ಬಂದೆ ಅಂತ ಹೇಳುವಾಗ ರವಿ ಬಂದುಬಿಟ್ಟು, ಸೂರ್ಯ ಪರವಾಗಿಲ್ಲ ಕಣೋ, ದಿನೇ ನಿನ್ನ ಬಿಸ್ನೆಸ್ಸು ಇಂಪ್ರೂವ್ ಆಗ್ತಿದೆ ಅಂತ ಸೂರ್ಯಂಗೆ ಹೇಳ್ತಾನೆ. ಇದನ್ನು ಕೇಳಿಬಿಟ್ಟು ಸೂರ್ಯನೂ ಖುಷಿ ಪಡ್ತಾನೆ. ಹೊರಗೆ ಹೋಗಿ ನೋಡಿದ್ರೆ ವಿಶಾಲಯ್ಯ ಅವ್ರು ಬಂದಿರ್ತಾರೆ. ಸೂರ್ಯ ಅವಳನ್ನು ನೋಡಿಬಿಟ್ಟು, ಓಹೋ ನಾಗಮ್ಮನೋ, ಮಾಡ್ತೀನಿ ಇರು ಅಂದ್ಬಿಟ್ಟು ಮೀನಂಗೆ ಫೋನ್ ಮಾಡಿಬಿಟ್ಟು, ಮೀನಾ ಹೊರಗೆ ಬಾರಮ್ಮ ಅಂತಾನೆ. ಅದಕ್ಕೆ ಅವಳು ಯಾಕ್ರಿ ಅಂದಾಗ, ಹೊರಗೆ ಬಾರಮ್ಮ, ಕಾರ್ ಕಲಿಯೋಕ್ಕೊಬ್ರು ಮಹಾನ್ ಭಾವರು ಬಂದಿದ್ದಾರೆ. ಯಾರ್ರೀ ಅದು ಅಂತ ಮೀನಾ ಕೇಳಿದಾಗ, ಬಾರಮ್ಮ ಏನು ಚಿತ್ರ ಎಲ್ಲ ಬಿಡಿಸ್ಬಿಟ್ಟು ನಿನಗೆ ಕಳಿಸ್ಲಾ ಅಂತ ಹೇಳಿದಾಗ, ಸರಿ ಇರಿ ಬರ್ತೀನಿ ಅಂತ ಮೀನಾ ಹೊರಗೆ ಬರ್ತಾಳೆ. ಮೀನಾ ಬಂದು ಹೊರಗೆ ನೋಡಿದಾಗ, ಓಹೋ ವಿಶಾಲಮ್ಮ ಅವ್ರು ಯಾಕ್ರಿ ಇಲ್ಲಿಗೆ ಬಂದಿದ್ದಾರೆ ಅಂತ ಕೇಳಿದಾಗ ಸೂರ್ಯ ಇದ್ದನು, ಡ್ರೈವಿಂಗ್ ಕಲಿಯಕ್ಕೆ ಬಂದಿದ್ದಾರಮ್ಮ ಅಂತ ಹೇಳಿದಾಗ, ಸರಿ ಅಂತ ಬಾ ಏನು ಅಂತ ನೋಡೋಣ ಅಂತ ಹೋಗ್ತಾರೆ. ಅಷ್ಟರಲ್ಲಿ ವಿಶಾಲಮ್ಮನ ಬಾಡಿ ಡ್ರೈವರ್ ಇದ್ದವನು, ಮೇಡಮ್ ಬಂದರು ಅಂದಾಗ ವಿಶಾಲಮ್ಮ, ನಾನೇ ವಿಷ ಅಂತ ಹೇಳಕ್ಕೆ ಬಂದು ಅವರಿಬ್ಬರನ್ನ ನೋಡ್ಬಿಟ್ಟು ನಿಂತ್ಬಿಡ್ತಾಳೆ. ಅದಕ್ಕೆ ಸೂರ್ಯ ಇದ್ದವನು, ಯಾಕೆ ವಿಷಕ್ಕೆ ಸ್ಟಾಪ್ ಮಾಡಿಬಿಟ್ರಿ, ಯಾರು ಸೇರಿಸ್ಕೊಂಡು ಹೇಳಿ ಅಂದಾಗ ವಿಶಾಲಮ್ಮ ಡ್ರೈವರ್ಗೆ ರಪ್ಪ ಅಂತ ಕಪಾಳಕ್ಕೆ ಹೊಡಿತು. ಅಲ್ಲಿಗೋ ಕರ್ಕೊಬಂದಿದ್ಯಾ ಅಂತ ಕೇಳ್ತಾಳೆ. ಅದಕ್ಕೆ ಅವನಿದ್ದವನು, ಮೇಡಮ್ ಡ್ರೈವಿಂಗ್ ಸ್ಕೂಲಿಗೆ ಕರ್ಕೊಂಡೋಗು ಅಂದ್ರಲ್ಲ, ಅದಕ್ಕೆ ಕರ್ಕೊಬಂದೆ ಅಂದಾಗ, ಈ ವಿಶಾಲವಾದ ಭೂಮಿಲಿ ಇದೊಂದೇ ಏನೋ ನಿನಗೆ ಡ್ರೈವಿಂಗ್ ಸ್ಕೂಲ್ ಸಿಕ್ಕಿದ್ದು ಅಂತ ಬೈತಾಳೆ.
ನನಗೆ ಇವ್ರ ಮುಖ ನೋಡೋಕ್ಕೂ ಇಷ್ಟ ಇಲ್ಲ ಕಣೋ ಅಂದಾಗ ಸೂರ್ಯ ಇದ್ದನು ನೋಡಬೇಡಿ ಕಣ್ಮುಚ್ಕೊಂಡು ಡ್ರೈವ್ ಮಾಡಿ ಅಂದಾಗ ಓಹೋ ನೀವು ಆ ಥರನೂ ಹೇಳ್ಕೊಡ್ತೀರಾ ಡ್ರೈವಿಂಗು ಅಂತಾಳೆ ವಿಶಾಲಮ್ಮ. ಅದಕ್ಕೆ ಸೂರ್ಯ ಇದ್ದನು ಕಣ್ಮುಚ್ಕೊಂಡು ಡ್ರೈವ್ ಮಾಡಿ ಕಣ್ಣೇ ಕಾಣದೇ ಇರೋ ಥರ ಆಗ್ಬಿಡತ್ತೆ ಅಂತ ಹೇಳಿದಾಗ ಮೀನಾ ಇದ್ದವಳು ರೀ ಸುಮ್ಮನಿರಿ ವಿಶಾಲು ಅವರೇ ಬನ್ನಿ ಹೇಗಿದ್ರು ಮನೆ ತನಕ ಬಂದಿದ್ದೀರಾ ಒಳಗೆ ಬಂದು ಕಾಫಿ ತೊಗೊಂಡು ಹೋಗಿ ಅಂತ ಹೇಳಿದಾಗ ನಾನು ಕಾಫಿ ಕುಡಿಯೋಕ್ಕೆ ಬಂದಿಲ್ಲ 10 ಕಾರಿತ್ತು ಹತ್ತಿ ಕೂತ್ಕೋತಾ ಇದ್ದೆ ಈಗೇನೋ ಡ್ರೈವಿಂಗ್ ಕಲಿಯೋಣ ಅಂತ ಅನ್ನಿಸ್ತು ಅದಕ್ಕೆ ಬಂದೆ ಅಂತ ಹೇಳಿದಾಗ ಮೀನಾ ಇದ್ದವಳು ಧಾರಾಳವಾಗಿ ಕಲೀರಿ ನಮಗೇನು ಬೇಸರ ಇಲ್ಲ ಅಂತ ಹೇಳ್ತಾಳೆ. ಅದಕ್ಕೆ ವಿಶಾಲಮ್ಮ ಇದ್ದವಳು ಏನು ಆಫರ್ ಕೊಡ್ತಾ ಇದ್ದೀರಾ ಅಂತ ಕೇಳ್ತಾನೆ. ಇಲ್ಲ ಅಂತ ಹೇಳಿದಾಗ ನನಗೆ ನಾನು ಯಾರನ್ನಾದ್ರೂ ಸಲ ದುಶ್ಮನ್ ಅಂತ ಡಿಸೈಡ್ ಮಾಡಿದ್ಮೇಲೆ ದುಶ್ಮನಿನ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತೀನಿ ಅಂತ ವಿಶಾಲಮ್ಮ ಅವ್ರು ಹೇಳ್ತಾರೆ. ಅದಕ್ಕೆ ಮೀನಾ ಇದ್ದವಳು ವಿಶಾಲ್ ಅವರೇ ನಾನು ಯಾರನ್ನೂ ದ್ವೇಷ ಮಾಡಲ್ಲ ನೀವು ಆರಾಮಾಗಿ ಡ್ರೈವಿಂಗ್ ಕಲೀರಿ ಅಂತ ಹೇಳಿದಾಗ ಇಲ್ಲ ನಾನು ಕಲಿಯಲ್ಲ ಅಂತ ಹೇಳ್ತಾಳೆ ವಿಶಾಲ್ ಅವರು. ಆಗ ಸೂರ್ಯ ಇದ್ದನು ಡ್ರೈವಿಂಗ್ ಕಲ್ತ್ಕೊಳ್ಳಿ ಮೇಡಮ್ ಯಾಕಂದರೆ ಫ್ಲವರ್ ಬಿಸ್ನೆಸ್ ಅಂತೂ ನಿಮ್ಮ ಕೈಯಲ್ಲಿ ಇನ್ಮೇಲೆ ಇರಲ್ಲ ಜೀವನ ಮಾಡಬೇಕು ಅಂದರೆ ಡ್ರೈವಿಂಗೇ ಆಧಾರ ಅಂತ ಹೇಳಿದಾಗ ಏಯ್ ಸೂರ್ಯ ಅಂತ ಬೈತಾಳೆ. ಅದಕ್ಕೆ ಅವನು ಸೂರ್ಯ ಅಲ್ಲ ಸನ್ ಆಫ್ ರಂಗನಾಥ್ ಅಂತ ಹೇಳ್ತಾನೆ. ನನ್ನ ಹತ್ರ 2 ಕಾರಿದೆ DL ತೊಗೊಂಡು ಬಂದ್ಬಿಡಿ ವೀಳ್ಯದೆಲೆ ಮೇಲೆ 16,898 ರೂಪಾಯಿನ ಸಂಬಳ ಅಂತ ಇಟ್ಬಿಟ್ಟು ಕೊಡ್ತೀನಿ ಅಂತ ಹೇಳಿದಾಗ ಏನು ನಾನು ನಿನ್ನ ಹತ್ರ ಡ್ರೈವರ್ ಆಗಿ ಕೆಲಸ ಮಾಡಬೇಕಾ ಅಂತಾನೆ. ಅದಕ್ಕೆ ಸೂರ್ಯ ಇದ್ದನು ಬೇಡ ಮೀನಾ ನಿನಗೊಂದು ಹೊಸ ಕಾರ್ ಕೊಡಿಸ್ತೀನಿ ಅದಕ್ಕೆ ನೀವು ಪರ್ಸ್ನಲ್ ಡ್ರೈವರ್ ಆಗಿ ಇದ್ಬಿಡಿ ಮೇಡಮ್ ಅಂತ ವಿಶಾಲಮ್ಮಂಗೆ ಹೇಳ್ತಾಳೆ. ಅದಕ್ಕೆ ವಿಶಾಲಮ್ಮ ಇದ್ದವಳು ನೋಡೋಣ ಕಣೋ ನೋಡೋಣ ಇದೆಲ್ಲ ಎಷ್ಟು ದಿನ ನಡೆಯುತ್ತೆ ಅಂತ ನಾನು ನೋಡ್ತೀನಿ ಅಂತ ಸಿಟ್ಟು ಮಾಡ್ಕೊಂಡು ಹೇಳ್ತಾರೆ. ಆಗ ವಿಶಾಲು ಇದ್ದವಳು ನಾನು ಕಾಲಿಟ್ಟ ಕಡೆ ಎಲ್ಲ ಸೋತಿರೋ ಇತಿಹಾಸನೇ ಇಲ್ಲ ಅಂದಾಗ ಸೂರ್ಯನ ಸೋಲಿಸ್ತೀನಿ ಅಂತ ಬಂದಿರೋರು ಗೆದ್ದಿರೋ ಇತಿಹಾಸ ಇಲ್ಲ ಅಂತ ಸೂರ್ಯ ಹೇಳ್ತಾನೆ. ಅದಕ್ಕೆ ವಿಶಾಲು ಇದ್ದವಳು ಡ್ರೈವರ್ಗೆ ಈ ಕಾರ್ ತೆಗಿಯೋ ಅಂತ ಹೇಳ್ತಾಳೆ. ಆವಾಗ ಸೂರ್ಯ ಇದ್ದವನು ಫ್ರೀಯಾಗಿ ಕಾರ್ ಹಿಡ್ಕೊಡ್ತೀನಿ ಬನ್ನಿ ಅಂದಾಗ ಕಾರ್ ತೆಗಿ ಅಂದೆ ಅಂತ ಅರ್ಚ್ಕೋತಾಳೆ. ಆಗ ಡ್ರೈವರ್ ಹೋಗ್ಬಿಟ್ಟು ಕಾರ್ ತೆಗಿತಾನೆ. ಆಗ ಸೂರ್ಯ ಇದ್ದನು ಸ್ಕೂಲ್ಗೆ ಹೋಗಿಲ್ಲ ನೀವು ಪಾಸ್ ಆಗಿಲ್ಲ ಬ್ಯಾಡ್ ಸ್ಟೂಡೆಂಟು ನಮಗೂ ಬೇಡ ಹೋಗಿ ಅಂತ ಹೇಳ್ತಾನೆ. ಅದಕ್ಕೆ ಮೀನಾ ಇದ್ದವಳು ಏನ್ರಿ ಇವರು ಇನ್ನೂ ದ್ವೇಷ ಸಾಧಿಸ್ತಾ ಇದ್ದಾರಲ್ಲ ಅಂತ ಹೇಳಿದಾಗ ದ್ವೇಷ ಸಾಧಿಸೋರು ಇದ್ದಷ್ಟು ನಾವು ಗೆಲುವಲ್ಲಿ ಮುಂದುವರಿತೀವಿ ಬಿಡು ಮೀನಾ ಅಂತ ಹೇಳ್ಬಿಟ್ಟು ಹೋಗ್ತಾರೆ. ಈ ಕಡೆ ರೋಹಿಣಿ ಇದ್ದವಳು ಪೂಜಾನ ಮೀಟ್ ಮಾಡಿಬಿಟ್ಟು ನಡೆದಿರೋ ವಿಷಯನೆಲ್ಲ ಹೇಳ್ತಾಳೆ. ಅದಕ್ಕೆ ಪೂಜಾ ಇದ್ದವಳು ಹೌದಾ ಇಷ್ಟೆಲ್ಲ ನಡೀತಾ ಹ್ಞೂ ಕಣೆ ಪೂಜಾ ಶ್ರುತಿಯವ್ರ ಅಮ್ಮ ಬಂದಿಲ್ಲ ಅಂದಿದ್ರೆ ನನ್ನ ಗಂಡಂಗೆ ಸೂರ್ಯ ಚಾಕು ಚುಚ್ಚೇ ಬಿಡ್ತಿದ್ದ ಅಂತ ಹೇಳ್ತಾಳೆ. ಹೋಟ್ಲಲ್ಲಿ ಈರುಳ್ಳಿ ದೋಸೆ ಆರ್ಡ್ರ್ ಮಾಡ್ತಾರೆ. ಅಷ್ಟರಲ್ಲಿ ರೋಹಿಣಿ ಇದ್ದವಳು ಯಾಕೋ ಇತ್ತೀಚೆಗೆ ಇಷ್ಟನೇ ಆಗ್ತಿಲ್ಲ ಅಂತ ಅಂದಾಗ ಪೂಜೆ ಇದ್ದವಳು ಏನು ಈರುಳ್ಳಿ ದೋಸೆ ಇಷ್ಟ ಆಗ್ತಿಲ್ವಾ ಅಂತ ಕೇಳ್ತಾಳೆ. ಅದಕ್ಕೆ ರೋಹಿಣಿ ಇದ್ದವಳು ಏನೇ ನೀನು ನನಗೆ ಆ ಮನೇಲಿ ಇರೋಕ್ಕೆ ಇತ್ತೀಚೆಗೆ ಇಷ್ಟ ಆಗ್ತಿಲ್ಲ ಅಂತ ಹೇಳಿದಾಗ ಪೂಜೆ ಇದ್ದವಳು ನೀನೇ ತಾನೇ ನನಗೆ ಅತ್ತೆ ಮಾವ ಬೇಕು ಅಂತ ಹೇಳಿ ಜೈನ್ಗೂಡ್ ಅಂತ ಫ್ಯಾಮಿಲಿಗೆ ಬೇಕು ಅಂತ ಮನೆಗೆ ಮದುವೆ ಆಗಿದ್ದು ಅಂತ ಹೇಳ್ತಾಳೆ. ಅದಕ್ಕೆ ರೋಹಿಣಿ ಇದ್ದವಳು ಅಯ್ಯೋ ಜೈನ್ಗಳ ಜೊತೆ ಇರೋಕ್ಕೆ ಸ್ಟಾರ್ಟ್ ಮಾಡಿದ್ಮೇಲೆ ನನಗೆ ಅನುಭವ ಆಗ್ತಾ ಇರೋದು ಅಂತ ಹೇಳ್ತಾಳೆ. ಹೋಟ್ಲಲ್ಲಿ ಈರುಳ್ಳಿ ದೋಸೆ ತಿನ್ಕೊಂಡು ಕೂತಿರುವಾಗ ರೋಹಿಣಿಗೆ ಫ್ರಾಡ್ ಮಾಡಿದ್ದಂತಹ ವಿಶ್ವಾಸ್ ಅಲ್ಲಿಗೆ ಬರ್ತಾನೆ. ಅವ್ರನ್ನ ರೋಹಿಣಿ ನೋಡಿಬಿಟ್ಟು ಪೂಜಾ ನಮಗೆ 30 ಲಕ್ಷ ಮೋಸ ಮಾಡಿದ್ದು ಇವನೇ ಕಣೆ ಅಂತ ಹೇಳಿದಾಗ ಇವನೇ ಅಂತ ಅಂದ್ಬಿಟ್ಟು ಇಬ್ಬರು ಹೋಗಿ ಅವ್ನ ಹಿಡಿತಾರೆ. ಆದರೆ ವಿಶ್ವಾಸ್ ಅಲ್ಲಿಂದ ತಪ್ಪಿಸ್ಕೊಂಡು ಹೊರಡ್ತಾನೆ. ಇದಕ್ಕೆ ಇಬ್ಬರು ಅಟ್ಟಿಸ್ಕೊಂಡು ಹೋದರೆ ಅವನು ತಪ್ಪಿಸ್ಕೊಬಿಡ್ತಾನೆ. ಮನೆಗೆ ಬಂದು ಮನೋಜಂಗೆ ಹೇಳ್ತಾಳೆ ರೋಹಿಣಿ ವಿಶ್ವಾಸ್ ಸಿಕ್ಕಿದ್ದ ಅಂತ. ಹೌದಾ ಅವನ್ನ ಹಿಡಿಬೇಕು ರೋಹಿಣಿ ಅಂತ ಹೇಳ್ತಾ ಇರ್ತಾನೆ. ಅಲ್ಲಿಗೆ ಈ ಎಪಿಸೋಡ್ ಮುಗಿಯುತ್ತೆ. ಈ ಥರದೇ ಹೆಚ್ಚಿನ ವೀಡಿಯೋಗಳಿಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.